Welcome to presentation session. Student, in the previous class, we have studied about two dimension. Under that, we have studied rectangles. Now we are going to study pie chart. So, in the previous session, we have studied one dimension and two dimension diagram. In two dimension, we have learned how to draw rectangles by converting variables to percentage. In this session, we will discuss one more two-dimension diagram, that is pie chart, and how to draw that pie chart and what is the suitability of the diagram. All will be discussed here. Students, now previous class ಅಲ್ಲಿ one dimension bar diagrams ಮತ್ತೆ two dimension rectangles ಇವೆರಡನ್ನು ಕೂಡ ಸ್ಟಡಿ ಮಾಡಿದ್ದೀವಿ. ಸೊ one dimension ಅಲ್ಲಿ ಯೂಶಲಿ height of the bar ಅನ್ನು ಮಾತ್ರ ಕನ್ಸಿಡರ್ ಮಾಡುತ್ತೆ. ಆದರೆ two dimension ಅಲ್ಲಿ height of the bar as well as the width of the bar ಎರಡನ್ನು ಕನ್ಸಿಡರ್ ಮಾಡಿ ಡ್ರಾ ಮಾಡಿರ್ತೀವಿ. ದಟ್ ಈಸ್ ವೈ ಇಟ್ ಇಸ್ ಕಾಲ್ಡ್ as two dimension. ಟೂ ಡೈಮೆನ್ಷನ್ ಅಲ್ಲಿ ಒನ್ ಮೋರ್ ಮೆಥಡ್ ಯಾವುದಿದೆ, ಸರ್ಕ್ಯುಲರ್ ಆರ್ ಪೈ ಚಾರ್ಟ್ ಅಂತ ಏನಿದೆ, ಅದನ್ನ ನಾವು ಇವತ್ತು ಸ್ಟಡಿ ಮಾಡ್ತಾ ಇದ್ವಿ. ಪೈ ಚಾರ್ಟ್ ಅಂದ್ರೇನು, ಅದರ ಸೂಟಬಿಲಿಟಿ ಯಾವಾಗ ಅದನ್ನ ಅಪ್ಲೈ ಮಾಡ್ಬೋದು ಅದ್ರ ಬಗ್ಗೆ ಲೆಟ್ ಅಸ್ ಸ್ಟಾರ್ಟ್ ಡಿಸ್ಕಷನ್. The pie chart is also known as circle chart that divide the circular statistical graphics into sector or slice in order to illustrate the numerical problem. So ಪೈ ಚಾರ್ಟು ಒಂದು ಸರ್ಕಲ್ ಅಥವಾ ಸರ್ಕ್ಯುಲರ್ ಚಾರ್ಟ್ ಅಂತಾನು ಹೇಳ್ತೀವಿ. ಅದರಲ್ಲೂ ಕೂಡ ಹೇಗೆ ಸೆಗ್ಮೆಂಟ್ಸ್ ನಾವು ರೆಕ್ಟ್ಯಾಂಗಲ್ಸ್ ಅಲ್ಲಿ ಸ್ಟಡಿ ಮಾಡಿದ್ವಿ, ಅದೇ ಥರದ ಸೆಗ್ಮೆಂಟ್ಸ್ ಅನ್ನ ಇಲ್ಲೂ ಕೂಡ ಸರ್ಕಲ್ಸ್ ಅಲ್ಲಿ ಸೆಗ್ಮೆಂಟ್ ಅನ್ನ ಮಾಡ್ತಾ ಹೋಗ್ತೀವಿ. ದಟ್ ಈಸ್ ಕಾಲ್ಡ್ ಅಸ್ ಸ್ಲೈಸ್. ಅದನ್ನೇ ನಾವು ಸ್ಲೈಸ್ ಅಂತ ಹೇಳ್ತಾ ಇರೋದು, ಅಥವಾ ಸೆಗ್ಮೆಂಟ್ ಅಂತ ಏನ್ ಮಾಡ್ತೀವಿ ಅಥವಾ ಸ್ಲೈಸ್ ಮಾಡ್ಕೊಂಡು ಹೋಗೋದು. ಈಚ್ ಸೆಕ್ಟರ್ ಡಿನೋಟ್ ಎ ಪ್ರಪೋರ್ಷನೇಟ್ ಪಾರ್ಟ್ ಆಫ್ ದಿ ಹೋಲ್. ಸೊ ಡಯಾಗ್ರಾಮ್ ಅಲ್ಲಿ ಹೋಲ್ ಪಾರ್ಟ್ ಅನ್ನು ಒಂದೊಂದು ಸೆಕ್ಟರು ಅಥವಾ ಒಂದೊಂದು ಸ್ಲೈಸ್ ಕೂಡ ಪ್ರಪೋರ್ಷನೇಟ್ ಪ್ಲೇಸ್ ಅನ್ನು ತಗೋತಾ ಹೋಗ್ತವೆ. ಟು ಫೈಂಡ್ ಔಟ್ ದಿ ಕಾಂಪೋಸಿಷನ್ ಆಫ್ ಸಮಥಿಂಗ್, ಪೈ ಚಾರ್ಟ್ ವರ್ಕ್ಸ್ the best at the time. In most cases, pie chart replace some other graphs like bar graph, line plots, histograms, etc. So most of the cases ಅಲ್ಲಿ, particularly research work ಇಂಥ ಕೇಸಸ್ ಅಲ್ಲೆಲ್ಲ ನಾವು ಪೈ ಚಾರ್ಟ್ ಅನ್ನು ಹೆಚ್ಚು ಡ್ರಾ ಮಾಡ್ತೀವಿ. ಲೈಕ್ ಬಾರ್ ಡಯಾಗ್ರಾಮ್ಗಿನ ಆಗಲಿ ಅಥವಾ ಲೈನ್ ಗ್ರಾಫು ಅಥವಾ ಹಿಸ್ಟೋಗ್ರಾಮ್ಸ್ಗಿನ ಹೆಚ್ಚು ಇವುಗಳು ಬಳಕೆಯಲ್ಲಿದೆ. ಬಿಕಾಸ್ ಇಟ್ ಈಸ್ ಮೋರ್ ಅಟ್ರಾಕ್ಟಿವ್ ಆಸ್ ವೆಲ್ ಆಸ್ ಇಟ್ ಈಸ್ ಈಸಿ ಟು ಡ್ರಾ ಆಲ್ಸೋ. ದಟ್ ಈಸ್ ವೈ pie chart is mostly used in most of the research work. The pie chart is the most important type of the data representation. It contains different segments, sector in which each segment and sector of the pie chart forms a certain portion of the total. That total of all data is equal to 360. So here, pie chart andre ಏನು ಅನ್ನೋದ್ರ ಮೀನಿಂಗ್ ಹೇಳ್ತಾ ಇರೋದು, ಪೈ ಚಾರ್ಟ್ ಇಸ್ ಅನ್ ಇಂಪಾರ್ಟೆಂಟ್ ಟೈಪ್ ಆಫ್ ಡೇಟಾ ರೆಪ್ರೆಸೆಂಟೇಷನ್. ಇದು ಕೂಡ ಒನ್ ಆಫ್ ದಿ ರೆಪ್ರೆಸೆಂಟೇಷನ್, ಡೇಟಾ ರೆಪ್ರೆಸೆಂಟೇಷನ್, ಅಂಕಿ ಅಂಶಗಳನ್ನ ತೋರಿಸ್ಲಿಕ್ಕೆ ಇದು ಒಂದು ಮೆಥಡ್ ಅಂತ ಹೇಳ್ತಿದ್ದೀವಿ. ಈ ಮೆಥಡ್ ಅಲ್ಲಿ ಹೇಗೆ ತೋರಿಸ್ತೀವಿ ಅಂತಂದ್ರೆ, ಎಲ್ಲ ಕೊಟ್ಟಿರುವಂತ ಎಕ್ಸ್ಪೆಂಡಿಚರ್ಸ್ ಅನ್ನ 360 ಡಿಗ್ರಿಗೆ ಕನ್ವರ್ಟ್ ಮಾಡ್ಕೊತೀವಿ. ಬಿಕಾಸ್ ದ ಆಂಗಲ್ ಆಫ್ ದಿ ಸರ್ಕಲ್ ಇಸ್ ಈಕ್ವಲ್ ಟು 360. ಸೊ ಟೋಟಲ್ ಡಿಗ್ರಿ ಏನ್ ಬರುತ್ತೆ ಒಂದು ಸರ್ಕಲ್ದಾಗ್ಲಿ ಅಥವಾ ಒಂದು ಸರ್ಕ್ಯುಲರ್ ವಾಟ್ ಇಸ್ ದಟ್ ಅಂದ್ರೆ ಸರ್ಕಲ್ಸ್ಗಳು ಯೂಶಲಿ 360. ಅದರಿಂದ ಇನ್ಸ್ಟೆಡ್ ಆಫ್ ಕನ್ವರ್ಟಿಂಗ್ ಇಟ್ ಟು 100, ವಿ ಆರ್ ಕನ್ವರ್ಟಿಂಗ್ ದಿ ಸೆಗ್ಮೆಂಟ್ಸ್ ಟು 360. 360 ಡಿಗ್ರಿನಲ್ಲಿ ಎಷ್ಟು ಪ್ರಪೋರ್ಷನ್ ಅನ್ನ ಈಚ್ ಸೆಗ್ಮೆಂಟ್ ಆಕ್ಯುಪೈ ಮಾಡ್ಕೊಳ್ಳುತ್ತೆ ಅದನ್ನ ಫಸ್ಟ್ ಕನ್ವರ್ಟ್ ಮಾಡ್ಕೊಳ್ಬೇಕು. ಇಲ್ಲಿ 100ಗೆ ಕನ್ವರ್ಟ್ ಮಾಡ್ಕೊಳ್ಳಲ್ಲ, ನೀವು 100ಗೆ ಕನ್ವರ್ಟ್ ಮಾಡ್ಕೊಳ್ಳೋದು ರೆಕ್ಟ್ಯಾಂಗಲ್ಸ್ ಅಲ್ಲಿ. ಬಟ್ ಇಲ್ಲಿ ನಾವು 360 ಡಿಗ್ರಿ ಕನ್ವರ್ಟ್ ಮಾಡ್ತೀವಿ. ಯಾಕೆಂದ್ರೆ ಒಂದು ಸರ್ಕಲ್ ಇನ್ ಟೋಟಲ್ ಆಂಗಲ್ಸ್ ಇಸ್ ಈಕ್ವಲ್ ಟು 360. How we are going to convert the given data into degree? The given data divided by the total of the data into 360. Part divided by the total into 360. Same way we have to convert here the degree. Let us start with the drawing the pie diagrams. So this is drawn on an Excel sheet. Same copy has been considered here. Excel sheet ಅನ್ನು ಉಪಯೋಗಿಸ್ಕೊಂಡು ಡ್ರಾ ಮಾಡಿದೆ, ಅದನ್ನೇ ಇಲ್ಲಿ ತೋರಿಸಿದೆ. ಬಿಕಾಸ್ ಎಕ್ಸೆಲ್ ಶೀಟ್ ಅಲ್ಲೇ ನಾವು ಯೂಶಲಿ ಕಂಪ್ಯೂಟರ್ ಬೇಸ್ಡ್ ಆಗಿ ವರ್ಕೌಟ್ ಮಾಡಿದಾಗ ಇದನ್ನ ಎಕ್ಸೆಲ್ ಶೀಟ್ ಅಲ್ಲಿ ವರ್ಕೌಟ್ ಮಾಡ್ತಾ ಹೋಗ್ತೀವಿ. So here this is a problem. Draw a pie diagram for the following data of 5 years plan public sector analysis. 5 years plan in the public sector analysis has been given. Agriculture and rural development, irrigation,
and then energy, industry and minerals, transport, communication, etc., social service and other. These are the 5 sector, and what are the expenditure made by the government, that is given, that is it is given in the percentage, 12.90 percentage. So that is why here first solution is the angles at the center given is percentage outlay, that is here we are given in the percentage. Therefore 100 into 360, 100 into 360, percentage is equal to what? Take the total of this is equal to 100. Okay, total of this is equal to 100, that is called as here. So computation of pi diagram, first convert these degrees into this percentage into degree. How we are going to convert? That is 12.9 into 360 divided, what is the total? Total is 100. 12.9 divided by the 100 into 360. 360 means it is 100 in the divide ಮಾಡಿದಾಗ ಏನಾಯ್ತಿದು 3.6 ಆಯ್ತು. ಅದರಿಂದ part divided by total of this is 100. This is the total part, that is why 360 divided by 100, that is equal to 3.6, 46 degree. First one is 46 degree. Second one 12.50 divided by 100 into 3.6. So that is equal to 45 degree. So similarly 27.20 divided by 100 into 360, that comes to 98. Similarly 15.4 divided by 100 into 360, that comes to 56. This is the method of converting degrees. So first ಕೊಟ್ಟಿರುವಂತ ಡೇಟಾನ ಡಿಗ್ರಿಗೆ ಕನ್ವರ್ಟ್ ಮಾಡ್ಕೊಳ್ಬೇಕು. ಹೇಗೆ ಡಿಗ್ರಿ ಕನ್ವರ್ಟ್ ಮಾಡ್ಕೋಬೇಕು? ಟೇಕ್ ದಿ ಫಸ್ಟ್ ಟೋಟಲ್ ಆಫ್ ದಿಸ್, it comes to 100. So total of this is 100. Therefore 12.90 divided by 100 into 360. 360 ne 100 in the divide madide, that's all. So this is the angles. So angles are given. So the next angle is angle of the each segment, that is agriculture and rural development 46 degree, 45 degree, 98. All together it comes to 360. Now how we have to draw the circle? Usual procedure is, that is what is the total that should be divided by the pi. ಈ ಟೋಟಲ್ ಅನ್ನ ಏನ್ ಬರುತ್ತೆ ನಿಮ್ಗೆ 100, ಟೋಟಲ್ ಏನ್ ಕೊಟ್ಟಿದ್ದಾರೆ, ಈ ಟೋಟಲ್ ಅನ್ನ 3.5 ಇಂದ ಡಿವೈಡ್ ಮಾಡ್ಬೇಕು. ಪೈ ವ್ಯಾಲ್ಯೂ ಏನು 3.14 ಅಂತ. 3.14 ಇಂದ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ ಅದ್ರ ಸ್ಕ್ವೇರ್ ರೂಟ್ ಅನ್ನ ತಗೋಬೇಕು ಅಂತ ಹೇಳ್ತೀವಿ. ಅಷ್ಟೆಲ್ಲ ನಿಮ್ ಪ್ರೊಸೀಜರ್ ಏನ್ ಬೇಡ ಇಲ್ಲಿ. Now circle should be drawn suited to size of the paper. Whatever the size you required, that can be taken, divide into 6 parts, because we have 6 segments, 6 parts. So first one 46 degree. So first take the degree and that is use the compass and first draw the circle. Next from the center point to radius, from this is a center point. From the center point to radius, take a one, that is a straight line. This is either a helkoli or straight line, and put your compass in the what is protractor. So semicircle shape around the protractor in the geometry box ali, that can be taken to construct the degree. So put it, that is next from this point to this point 46. So they line, draw the line here. Then protractor should be kept here. This is a center point. From this point to this point 45. Next this here, from this point to this point 98 degrees. From this point to this point 90, that is 56 degree, 57 degree from this point. That's in such a way we have to segment the circle. This is called as pi diagram. What is the title? It is a diagram showing the 5 years plan under the public sector organization. That is diagram showing, pi diagram showing the 5 years plan public sector analysis. That is the title of the bar diagram. So diagram showing the, or pi diagram showing the 5 years plan of public sector analysis. That will be the title. So this is a method of drawing the pi diagram. Given first we have to convert the data into degree by taking the part divided by total into 360. So that is a method. This is first example. Coming to second example,
given convertible land, cultivatable land area in four southern states of India. Construct a pie diagram for the following data. This is a 4 states: Andhra Pradesh, Karnataka, Kerala, and then Tamil Nadu. What is the area cultivated area that is given in hectares? 663 cultivated hectares in Andhra Pradesh, 448 hectares in Karnataka, 290 in Kerala, and then 556 in Tamil Nadu. So total area of cultivated area is 1957. So now we have to convert this data into degrees. How we are going to calculate the degrees? So this is the angle is 360 because total angle of a circle is 360. That's why actual value, take for example Andhra Pradesh. Actual value is how much? 663. Total value is how much? 1957. So 663 divided by 1957 into 360. How much we are going to get? That is 121.96. So this is the conversion, converting the that is given data into degree. Iದೇನು ಡಿಗ್ರಿ ಕೊಡ್ತಾ ಇಲ್ಲಿ ಡಿಗ್ರಿಗೆ ಕನ್ವರ್ಟ್ ಮಾಡ್ಕೋಬೇಕು. ಕೊಟ್ಟಿರುವಂತ ಡೇಟಾನ ಹೇಗೆ ಕನ್ವರ್ಟ್ ಮಾಡ್ಕೋಬೇಕು? ಟೋಟಲ್, ದಿಸ್ ಇಸ್ ದ ಟೋಟಲ್ ಪಾರ್ಟ್ ಅಂದ್ರೆ the actual value ಅಂದ್ರೆ ಎಷ್ಟು? 663. Total value of this value is ಎಷ್ಟು? 1957. So 663 divided by 1957 into 360, we are going to get 121.96. Similarly, Karnataka, that is 448 divided by 1957 into 360, 87.41. So this is the method of converting degree. Next, what will be the radius of the circle? How much that is radius should be taken to construct the circle? Andre ಇದು ಆಕ್ಚುಯಲ್ ಮೆಥಡ್ ಇರೋದು ಹೀಗೇನೆ. ಈ ಎಷ್ಟು ರೇಡಿಯಸ್ನ ಅಥವಾ ಎಷ್ಟು ದೊಡ್ಡ ಸರ್ಕಲ್ ಅನ್ನ ನಾವು ಡ್ರಾ ಮಾಡಬೇಕು ಅನ್ನೋದು ಇಲ್ಲಿ ವಿಡ್ತ್, ಯಾಕಂದ್ರೆ 2 ಡೈಮೆನ್ಷನ್ ಅಂತ ಹೇಳ್ತಿದ್ವಿ, ಎಲ್ಲ ಒಂದೇ ಸರ್ಕಲ್ ಅಲ್ಲಿ ಇರಬಾರ್ದು. ಸೊ ನಿಮ್ ಬಟ್ ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಎಷ್ಟು ಬೇಕಾದ್ರೂ ತಗೊಳ್ಳಿ, ಬಟ್ ಯೂಶುವಲ್ ಪ್ರೊಸೀಜರ್, ದಿಸ್ ಇಸ್ ಅ ಪ್ರೊಸೀಜರ್. That is, ಈ ಟೋಟಲ್ ಏನು ಕೊಟ್ಟಿದೆ, ದಟ್ ಡಿವೈಡೆಡ್ ಬೈ ಪೈ ವ್ಯಾಲ್ಯೂ ಇಸ್ 3.14. ಈ 1000 ಇದ್ರ ವ್ಯಾಲ್ಯೂ, ಪೈ ವ್ಯಾಲ್ಯೂ, ಮ್ಯಾಥಮೆಟಿಕಲ್ ಪೈ ವ್ಯಾಲ್ಯೂ, ಅದು ಸ್ಟ್ಯಾಂಡರ್ಡ್ ಆಗಿರುವಂಥ ವ್ಯಾಲ್ಯೂ, ಅದು ಗೊತ್ತಿರ್ಬೇಕು ನಿಮ್ಗೆಲ್ಲರಿಗೂ. 3.14 ಇಂದ ಡಿವೈಡ್ ಮಾಡಿದ್ರೆ 623 ಬರುತ್ತೆ. ಇದರ ರೂಟ್ ಅನ್ನ ತಗೊಳ್ಳಿ, ಯಾಕೆಂದ್ರೆ ದಿಸ್ ಇಸ್ ಸ್ಕ್ವೇರ್, ಆರ್ ಸ್ಕ್ವೇರ್ ಸಿಕ್ಕಿದೆ, ಆರ್ ಫೈಂಡ್ ಔಟ್ ಮಾಡ್ಕೋಬೇಕು. ಆರ್ ಮೀನ್ಸ್ ರೇಡಿಯಸ್. ಸೊ ದಟ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 623, ದಟ್ ಈಸ್ 24.96 ಬರುತ್ತೆ, ಅಪ್ರಾಕ್ಸಿಮೇಟ್ಲಿ 25. ಬಟ್ ಇಟ್ ಈಸ್ ನಾಟ್ ಪಾಸಿಬಲ್ ಟು, ಆರ್ ಇಟ್ ಈಸ್ ನಾಟ್, that is it is not really, it is not possible to take 25 inches circle because it is not suitable for a paper. So therefore we have to take the 5 centimeter bar, that is radius, 5 centimeter radius. Radius ಅಂದ್ರೆ ಎಷ್ಟು ದೊಡ್ಡ ಸರ್ಕಲ್ ಅನ್ನ ಡ್ರಾ ಮಾಡ್ಕೋಬೇಕು ಅನ್ನೋದು ಇಟ್ ಡಿಪೆಂಡ್ಸ್ ಅಪಾನ್ ದಿಸ್ ವ್ಯಾಲ್ಯೂ. 25 ಸೆಂಟಿಮೀಟರ್ ತಗೊಳ್ಳಿ ಅಂತ ಹೇಳ್ತಾ ಇದೆ, ಬಟ್ 25 ಸೆಂಟಿಮೀಟರ್ ನಾವು ಸರ್ಕಲ್ ಅನ್ನ ಡ್ರಾ ಮಾಡಕ್ ಆಗಲ್ಲ, ಬಿಕಾಸ್ ಇಟ್ ಈಸ್ ವೆರಿ ಬಿಗ್. ದಟ್ ಈಸ್ ವೈ ಇದನ್ನ ನನ್ನ ಪ್ರಪೋರ್ಷನ್ ಇಟ್ಟು ಅವರ್ ಪೇಜ್, ನಮ್ಮ ಪೇಪರ್ ಪೇಜಿಗೆ ತಕ್ಕಂತ ತಗೋತಾ ಇದೀವಿ. 5 centimeter that is circle or radius is taken. Next, radius ಅನ್ನ ತಗೊಂಡಿದೆ, ಇಲ್ಲಿಂದ ಸ್ಟಾರ್ಟ್ ಮಾಡ್ತಿದೆ. ಈ ಪಾಯಿಂಟ್ ಇಂದ how much is the first one? 121.96. ಸೊ ಇಲ್ಲಿ ನಿಮ್ಮ ಪ್ರೊಟೆಕ್ಟರ್ ಸೆಂಟರ್ ಪಾಯಿಂಟ್ ಇಟ್ಕೊಂಡು ಹೀಗೆ ಕೌಂಟ್ ಮಾಡ್ಕೊಂಡು ಹೋದ್ರೆ 121.96 ಇಲ್ಲಿಗೆ ಬರುತ್ತೆ. ಅಂಡ್ ದೆನ್ ಡ್ರಾ ದಿಸ್ ವೇ. ನೆಕ್ಸ್ಟ್ ಅಗೇನ್ ಪ್ರೊಟೆಕ್ಟರ್ನ ಈ ಸೆಂಟರ್ ಪಾಯಿಂಟ್ ಇಂದ ಇಟ್ಕೊಂಡು ನೆಕ್ಸ್ಟ್ ಡಿಗ್ರಿ ಹೀಗೆ ತಗೊಳ್ಳಿ. ಸೊ ನೆಕ್ಸ್ಟ್ ಡಿಗ್ರಿ ಎಷ್ಟು ಅದನ್ನ, ದಟ್ ಈಸ್ 448, ದಟ್ ಕರ್ನಾಟಕದು 82.41 ಆಗುತ್ತೆ. 82.41 ಅನ್ನ ಡ್ರಾ ಮಾಡಿ ಲೈಕ್ ದಟ್. ಇದಿಷ್ಟು ಕವರ್ ಮಾಡಬೇಕು. ಆಂಧ್ರ, ಕರ್ನಾಟಕ ರೆಡ್ ಮಾರ್ಕ್ ಇಂದು, ಕೇರಳ ವೈಟ್ ಇದೆ, ಅಂಡ್ ದೆನ್ ತಮಿಳ್ನಾಡು ರಿಮೈನಿಂಗ್. ಸೊ ದಿಸ್ ಈಸ್ ದ ಮೆಥಡ್ ಆಫ್ ಕನ್ಸ್ಟ್ರಕ್ಟಿಂಗ್ ಪೈ ಚಾರ್ಟ್. ಸೊ ದಿಸ್ ಈಸ್ ಸೆಕೆಂಡ್ ಪ್ರಾಬ್ಲಮ್. Next, come to third problem. How to create a pie chart. Here 2 methods are asked, but I have not worked out the, that is rectangles. I have worked out, this is a rectangle method, how we are going to calculate, that is given. So here a teacher has surveyed the class and find the favorite sports of the student. ಒಂದು ಕ್ಲಾಸ್ ಅಲ್ಲಿ ಸ್ಟೂಡೆಂಟ್ಸ್ ಅನ್ನ ಸರ್ವೆ ಮಾಡಿ ಯಾವ್ಯಾವ ಸ್ಟೂಡೆಂಟ್ಗೆ ಯಾವ ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅನ್ನೋ ಕಂಡಕ್ಟ್ ಮಾಡಿದ್ದಾರೆ.
So 10 students are interested in football, 5 students hockey, 5 students cricket, 10 student basketball, 10 student badminton. So this is the take the total is equal to 40 barutte. This is the first step. So this is a problem. Then solution is here. Take the total, that is equal to 40. Then convert these segment into percentage, or what is that? If for the rectangles we have to convert this way, percentage ತಗೋಬೇಕು ಈ ತರ rectangles-ಗೆ. ಬಟ್ ಇಲ್ಲಿ ನಾನು rectangles ಅನ್ನು ಮಾಡಿಲ್ಲ, ಬಟ್ rectangles percentage ಏನು ಮಾಡಬೇಕು ಅದನ್ನ ಹೇಳ್ಕೊಟ್ಟಿದ್ದೆ. ಸೊ ಪೈ ಸೆಕ್ಟರ್ಗೆ we need to take that is 360 degree. ಸೊ 360 degree ಹೇಗೆ ತಗೋಬೇಕು? part divided by total into 360. See here, part ಎಷ್ಟು ಫುಟ್ಬಾಲ್ದು 10, total is to 40. So that 10 divided by 40 into 360, that comes to 90. Here second one 5 divided by 40 into 360, that comes to 45 degree. Here also 45. Here also 10 is 90. Here also 10, 90. So in that way we calculated the degrees. Now we are going to draw the diagram. So here there are most of the students are in 90 degrees, 90, 90, 90. That's why almost 3 circles are the same size. Here this is 90 degree, this is also 90 degree, this is also 90 degree, and this is divided into 2. So football 1 itara division anna torista hogtivi. This is pie diagram as per the given data. Next come to what are the uses of the pie chart. So uses of the pie chart within the business is used to compare the areas of the growth ಅನ್ನ ಕಂಪೇರ್ ಮಾಡಲಿಕ್ಕೆ, ಆರ್ ಟರ್ನ್ ಓವರ್ ಸೇಲ್ಸ್ ಅನ್ನ ಕಂಪೇರ್ ಮಾಡಲಿಕ್ಕೆ, ಪ್ರಾಫಿಟ್ ಆರ್ ಎಕ್ಸ್ಪೋಜರ್ ಕಂಪೇರ್ ಮಾಡಲಿಕ್ಕೆ we are use the pie chart. And then pie chart can be used to represent the relative size of the variety of the data. Relative size, that means comparison ಮಾಡಲಿಕ್ಕೆ ಇದನ್ನ ಹೆಚ್ಚು ಉಪಯೋಗಿಸ್ತೀವಿ. So like a type of houses that is like 1 BHK, 2 BHK, 3 BHK house, ಈ ತರದನ್ನ ಏನು ಕಂಪೇರ್ ಮಾಡೋದಕ್ಕೆ ಆ ತರದ್ರಲ್ಲಿ ಉಪಯೋಗಿಸ್ತೀವಿ. ಟೈಪ್ ಆಫ್ 2 wheelers, 4 wheelers, ಸಪೋಸ್ 2 wheelers ಅಲ್ಲಿ ವೆರೈಟೀಸ್ ಇದೆ. ಟೇಕ್ ಫಾರ್ ಎಕ್ಸಾಂಪಲ್ ಪಲ್ಸರ್ ಅಂತ ಹೇಳ್ತೀರಿ, ಅಥವಾ ಹೀರೋ ಹೋಂಡಾ ಅಂತ ಹೇಳ್ತೀರಿ, that is kinetic ತಗೋತೀರಾ. ಈ ತರ there are different varieties of the wheelers are. ಅದನ್ನ ಕಂಪೇರ್ ಮಾಡಬೇಕು ಅಂದ್ರೆ ಇದನ್ನ 2 wheelers ಕಂಪೇರ್ ಮಾಡಲಿಕ್ಕೆ, 4 wheelers ಕಂಪೇರ್ ಮಾಡಲಿಕ್ಕೆ pie chart can be used here. Number of customers retail market has in all weekdays. These are the examples where we can use the pie chart. These are the examples where we can use the pie chart that is given. So suitability of pie chart in these cases. Next come to one more problem. Monthly expenditure of the family is as follows. We have already worked out this type of problems in rectangles. Same type of problem can be shown in the circular diagram also. So here this is the expenditure of a family. On food 190, on clothing 64, on rent 100, medical 46, other 80. So first we have to convert the expenditure into angles. That is 190 divided by 480 into 360, that comes to 142.5. Similarly, second clothing 64 divided by 480 into 360, that comes to 48 degree. Next 100 divided by 480 into 360, that comes to 75. Next 46 divided by 480 into 360, 34.5. This is the angle conversion. Last one 80 divided by 480 into 360, it comes to 360. Take the total, it comes to 360. Il 100 barala, 360 total degree of the angle, the circle ಏನಿದೆ ಅದು ಬರುತ್ತೆ. angles total degree or the total angles of the circle is 360. ಅಷ್ಟಕ್ಕೆ ಈಕ್ವಲ್ ಆಗುತ್ತೆ. ನಿಮಗೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಲಿ ಯಾವಾಗ ಕನ್ವರ್ಟ್ ಮಾಡ್ಕೋತೀವಿ, ಈಸಿ ಟು ಲೊಕೇಟ್. ಇದು ಕನ್ವರ್ಟ್ ಮಾಡ್ಕೊಳ್ಳೇಬೇಕು ಅಂತೀನಲ್ಲ, ಲೊಕೇಶನ್ಗೆ ಈಸಿ ಆಗುತ್ತೆ ಅಂತ. So draw a diagram of how many centimeter of requirement. ಇಲ್ಲಿ 4.5 ಅಂದ್ರೆ 5 centimeter circle ಅನ್ನು ಡ್ರಾ ಮಾಡ್ಕೊಳ್ಳಿ. And then here this is a center point. Draw a line from this point, center point to circumference. Then put the protector here and count the degree of the food item. Food item degree is 142.5. 142.5 from this point to hige count ಮಾಡ್ಕೋ. from the that is from the right hand side ಅಲ್ಲ, left hand side ಇಂದ ಕೌಂಟ್ ಮಾಡ್ಕೊಂಡು ಹೋಗಿ ಹೀಗೆ ತಗೊಳ್ಳಿ. ಆಮೇಲೆ ಇಲ್ಲಿ ಇಟ್ಕೊಂಡು ಮತ್ತೆ ಹೀಗೆ. This is the method of constructing the pie diagram.
Next, come to this is an example with the using the pie diagram, how we are going to calculate the value. So using the pie diagram, how we are going to calculate the value is given in this example. Here, let's see this example. The pie chart below shows the percentage of the blood type of for a group of 200 people. N is given. 200 people's blood samples ಅನ್ನು ತಗೊಂಡಿದ್ದಾರೆ. ಯಾರ್ಯಾರ ಗ್ರೂಪ್ ಯಾವ್ಯಾವ್ದು ಅನ್ನೋದನ್ನ ಹೇಳ್ತಾ ಇದ್ದಾರೆ. How many people in this group have a blood type AB? AB group ನವರು ಎಷ್ಟು ಜನ ಇದ್ದಾರೆ? ಈ 200 ಇಲ್ಲಿ ಎಷ್ಟು ಜನ AB group ನವರು ಇದ್ದಾರೆ? How many people in the group do not have a blood type O? ಎಷ್ಟು ಜನಕ್ಕೆ blood type O, that is O positive ಇಲ್ಲ ಅಂತ ಕೇಳ್ತಾ ಇರೋದು. How many people in this group have a blood type A and or B? A or B ಈ ವೆರೈಟಿ ಎಷ್ಟು ಜನದ ಗ್ರೂಪ್ ಇದೆ ಅಂತ ಕೇಳ್ತಾ ಇದ್ದಾನೆ. Let us see the diagram. This is the diagram. So A blood group 16% is there, AB blood group 19% is there, and then that is O positive group is 40% and 25% is type B. So here what is the information they are asking? How many people in this group have blood type of AB? How many percent? AB group, how much is the AB group? 19%. 19 into 200, total is how much? 200 into, that is equal, that divided by 100 percentage ಕೊಟ್ಟಿರೋದ್ರಿಂದ 100 ಇಂದ ಡಿವೈಡ್ ಮಾಡಿ 360 ಎಲ್ಲ, ಬಿಕಾಸ್ ದಿಸ್ ಆರ್ ಆಲ್ ನಾಟ್ ಎ ಡಿಗ್ರಿ. ಹಿಯರ್ ಇಟ್ ಈಸ್ ಅ ಪರ್ಸೆಂಟೇಜ್ ಕೊಟ್ಟಿದ್ದಾನೆ. ಪರ್ಸೆಂಟೇಜ್ ಕೊಟ್ಟಾಗ 100 ಹಾಕೋಬೇಕು, ಡಿಗ್ರಿ ಕೊಟ್ಟರೆ 360 ಹಾಕೊಳ್ಳಿ. Here it is 19% of the AB group is how much? 19 into what is the total number of samples? 200. So that divided by 100, that is equal to 38 people. 38 people of A samples. Andre sample alli 38 people AB blood samples iroru irtare. Adhe tara next question. What is the next question? How many people in this group do not have the blood type O? So blood type O andre O positive ಇಲ್ದಲೇ ಇರೋರು ಎಷ್ಟು ಜನ ಇದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಇಲ್ದಲೇ ಇರೋ ಇದು A positive ಇರೋರು ಇಷ್ಟು. These are the questions. This type of questions may be asked in your, that is reasoning papers. ಅಂದ್ರೆ ನೀವು ಯಾವುದಾದ್ರೂ ಬೇರೆ ಎಕ್ಸಾಮ್ ಅನ್ಸ್ ತಗೊಂಡಾಗ ರೀಸನಿಂಗ್ ಪೇಪರ್ಸ್ ಅಲ್ಲಿ ಈ ತರದ ಕ್ವಶನ್ಸ್ ಅನ್ನ ಕೇಳ್ತಾರೆ. ಅದರ ಮೇಲೆ ಇದು ವರ್ಕೌಟ್ ಆಗಿರೋವಂಥದ್ದು. ಸೊ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಈ ತರದ ಕ್ವಶನ್ಸ್ ಅನ್ನು ಕೊಡ್ಬೋದು, ಅಥವಾ ಸ್ಕಿಲ್ ಡೆವಲಪ್ಮೆಂಟ್ ಆಕ್ಟಿವಿಟಿಗೆ ಈ ತರದ ಪ್ರಾಬ್ಲಮ್ಸ್ ಅನ್ನು ಕೇಳ್ಬೋದು. ಸ್ಕಿಲ್ ಡೆವಲಪ್ಮೆಂಟ್ ಆಕ್ಟಿವಿಟಿಗೆ. ಓಕೆ, ಸೊ ದಿಸ್ ಇಸ್ ಎ ಸ್ಕಿಲ್ ಬೇಸ್ಡ್ ಆಕ್ಟಿವಿಟಿ. ಇಲ್ಲಿ ನಮ್ಗೆ ಅವರೇ ಕನ್ಸ್ಟ್ರಕ್ಟ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ದಿಸ್ ಇಸ್ ಓನ್ಲಿ ವಾಟ್ ಇಸ್ ದ ಡೇಟಾ ದಟ್ ವಿ ಹ್ಯಾವ್ ಟು ವರ್ಕ್ ಔಟ್. So what is the question? How many people in this group do not have the blood type O, that is O positive? So istu O positive 40% ಗೆ O positive ಇದೆ ಅಂದಲೆ ಇನ್ನು 60% ಏನಾಗಿರುತ್ತೆ? O positive ಇಲ್ದಲೇ ಇರುವಂತ ಬ್ಲಡ್ ಗ್ರೂಪ್ ಇಲ್ದಲೇ ಇರೋರೆ. ಸೊ ಅದನ್ನ ಒಂದೇ ಸತಿ, that is why 100 minus 40, that is equal to how much? 60. 60 into 200, that divided by 100, 120 people do not have the, that is ಈ 60% ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಯಾಕೆಂದ್ರೆ 40% O ಪಾಸಿಟಿವ್ ಇದ್ದಾರೆ. ಉಳಿದವರೆಲ್ಲ ಏನಾಗಿರ್ಬೇಕು? ಅದರ್ ದ್ಯಾನ್ O ಪಾಸಿಟಿವ್. ಅದರಿಂದ ಅದರ್ ದ್ಯಾನ್ O ಪಾಸಿಟಿವ್ ಎಷ್ಟು ಜನ ಇದ್ದಾರೆ ಅಂತಾನೆ ಕೇಳ್ತಾ ಇರೋದು. ಅದನ್ನೇ ಇಲ್ಲಿ ವರ್ಕೌಟ್ ಮಾಡಿದ್ವಿ. 120 people. What is the third question? How many people in this group have a blood type A or B? How A or B ಎಷ್ಟು ಜನಕ್ಕಿದೆ ಅಂತ? A or B. How many? That is 16% ಇದೆ. A or B ನೋಡಿ ಇಲ್ಲಿ ಕೊಟ್ಟಿದ್ದಾರೆ. A and B ಎಷ್ಟಿದೆ? 16 plus 25, that is equal to how much? That is 41 ಆಗುತ್ತೆ. 20 into 200, 41% into 200 divided by 100, 82% ಅಥವಾ 82 ಮೆಂಬರ್ಸ್ಗೆ A ಅಥವಾ B ಬ್ಲಡ್ ಗ್ರೂಪ್ ಇದೆ. So this is competitive skill development activity done in this paper. Next, revision. Now I am going to conclude the pie diagram. Pie diagram is two-dimensional diagram that we have discussed already, because we consider the degree as well as the size of the diagram. Size. Take for example, there are two diagrams are given, like A family, B family. Figures are given. In such a cases, we have to consider the radius of the two families is different. Take for example, first family is 5,000 rupees income, second family is 10,000, then that is 1:2.
ರೇಡಿಯಸ್ ಬರುತ್ತೆ 1:2 ರೇಷಿಯೋ. ಸೊ ಇನ್ ಸಚ್ ಎ ಕೇಸಸ್ ಎ ಫ್ಯಾಮಿಲಿಗೆ ಸ್ಮಾಲ್ ಸರ್ಕಲ್ ಹಾಕಬೇಕು, ಬಿ ಫ್ಯಾಮಿಲಿಗೆ ಬಿಗ್ ಸರ್ಕಲ್ ಹಾಕಬೇಕು. ಸೊ ದಟ್ ಈಸ್ ಕಾಲ್ಡ್ as 2 dimension. In such a way we have to show the 2 dimension. So it is a circular diagram. Here given variables are variable proportion converted to proportion of 360 degree. ಕೊಟ್ಟಿರುವಂತ ಸೆಗ್ಮೆಂಟ್ಸ್ ಅನ್ನ 360 ಡಿಗ್ರಿಗೆ ಕನ್ವರ್ಟ್ ಮಾಡ್ಕೋಬೇಕು. Radius of the total can be taken to circle then segment according to degree of the each variable. So radius of the total ಅನ್ನ ತಗೊಂಡು ಅದನ್ನ ಪೈ ದಟ್ ಈಸ್ ಕನ್ಸಿಡರ್ ಮಾಡಬೇಕು ಅಂತ ಹೇಳಿದೆ. what is the radius of the total can be taken to circle to draw the circle. ಸರ್ಕಲ್ ಅನ್ನ ಡ್ರಾ ಮಾಡಬೇಕು ಅಂತಂದ್ರೆ ಟೋಟಲ್ಗೆ ಏನ್ ಬರುತ್ತೆ ಅದರ ಸ್ಕ್ವೇರ್ ರೂಟ್ ಅನ್ನ ಫೈಂಡ್ ಔಟ್ ಮಾಡಿ ರೇಡಿಯಸ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇರೋದು. ಸೊ ದಿಸ್ ಈಸ್ ರಿಗಾರ್ಡಿಂಗ್ ಯುವರ್ ಪೈ ಡಯಾಗ್ರಾಮ್. Now I am going to conclude this unit. Thank you.